ಹಾಯ್ ಹಲೋ, ನನ್ನ ವಿಡಿಯೋ ನೋಡಿ ದಿನ ಸಪೋರ್ಟ್ ಮಾಡ್ತಿರೋ ನಿಮ್ಮೆಲ್ಲರಿಗೂ ಸಹಿತ ಇವತ್ತೊಂದು ಒಳ್ಳೆ ಲಾಗನ್ನು ತಂದಿದ್ದೀನಿ. ಶುಕ್ರವಾರ ಮತ್ತು ಶನಿವಾರದ ಲಾಗ್ ಆಗಿರುತ್ತೆ. 2 ದಿನದಲ್ಲಿ ನಾನು ಏನೆಲ್ಲ ಕೆಲಸಗಳನ್ನು ಮಾಡಿದೆ ಅದನ್ನು ಇಂಪಾರ್ಟೆಂಟ್ ಇರೋದನ್ನು ನಿಮಗೆ ಯೂಸ್ಫುಲ್ ಆಗೋದನ್ನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆಯೇ ನಾನು ಸ್ವಲ್ಪ ಅಮೌಂಟಿಂದು ಬಟ್ಟೆಗಳನ್ನು ತರಿಸಿದ್ದೆ. ನಾನು ಮೊನ್ನೆ ಅಷ್ಟೇ ಬಟ್ಟೆ ತಂದಿದ್ದೆ. ಅದರಲ್ಲಿ ಎಷ್ಟು ಬಟ್ಟೆ ಸೇಲ್ ಆಗಿದೆ, ಹಾಗೆ ನಾನು ಎಷ್ಟು ಬಟ್ಟೆ ದುಡ್ಡನ್ನು ಮತ್ತೆ ಬಟ್ಟೆಗೆ ಇನ್ವೆಸ್ಟ್ ಮಾಡಿದ್ದೀನಿ, ಯಾವ ರೀತಿ ಡ್ರೆಸ್ಸನ್ನು ತರಿಸ್ದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ನಾನು ಬರೀ ಡ್ರೆಸ್ ತರಿಸಿರೋದು. ಹಾಗೆಯೇ ಒಂದಕ್ಕಿಂತ ಒಂದು ತುಂಬ ಸೂಪರ್ ಆಗಿದೆ. ಯಾರಿಗಾದರೂ ನಮ್ಮ ಪೇಜಲ್ಲಿ ಇಷ್ಟ ಆದರೆ ಕಮೆಂಟ್ ಮಾಡಿ ಬಟ್ಟೆನ ತಗೊಳ್ಳಿ. ಹಾಗೆಯೇ ಶುಕ್ರವಾರ ಮತ್ತು ಶನಿವಾರ ನಾನು ಏನೆಲ್ಲ ದಿನಚರಿನ ಮಾಡಿದೆ, ಹೇಗೆ ನಾನು ಬಟ್ಟೆ ಹೊಲಿದೆ, ಯಾವುದೆಲ್ಲ ಕೆಲಸಗಳನ್ನು ಮಾಡಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ತುಂಬ ಮೋಟಿವೇಟ್ ಆಗಿರುತ್ತೆ. ನಾವು ಜೀವನದಲ್ಲಿ ಏನೇ ಬಂದ್ರೂ ಎದುರಿಸ್ಬೇಕು ಅನ್ನೋದು ಈ ವಿಡಿಯೋದ ಮುಖಾಂತರ ನಿಮಗೆ ಕೊನೆವರೆಗೂ ನೋಡಿದಾಗ ಗೊತ್ತಾಗುತ್ತೆ. ಹಾಗೆಯೇ ಫ್ರೆಂಡ್ಸ್, ಈ ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದರೆ ನಾವು ಎಷ್ಟೇ ಬ್ಯುಸಿ ಇದ್ರೂ ದೇವಸ್ಥಾನ, ದೇವ್ರ ಪೂಜೆ, ದೇವ್ರ ಭಕ್ತಿ ಮತ್ತು ದೇವರ ಆಶೀರ್ವಾದ ನಮಗೆ ಬೇಕೇ ಬೇಕು. ನಾವು ಅದನ್ನು ಮರಿಬಾರ್ದು ಅಂತ ಹೇಳೋದು ಈ ವಿಡಿಯೋದು ಉದ್ದೇಶ ಆಗಿರುತ್ತೆ. ಹಾಗೆಯೇ ನಾನು ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿರೋದು, ಶನಿವಾರ ದೇವಸ್ಥಾನಕ್ಕೆ ಹೋಗಿರುವುದು, ಹಾಗೆ ನನ್ನ ಇಡೀ ದಿನದ ಕೆಲಸ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಹಾಗೆಯೇ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರು ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ಕೇಳ್ತೀನಿ. ಹಾಗೆಯೇ ಫ್ರೆಂಡ್ಸ್, ವ್ಲಾಗನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಎಷ್ಟೇ ಬ್ಯುಸಿಯಾಗಿರಿ, ನಿಮಗೆ ದೇವರ ಭಜನೆಗೆ, ಭಕ್ತಿಗೆ ಸ್ವಲ್ಪನಾದರೂ ಟೈಮನ್ನು ಮೀಸಲಿಡಿ. ಅದು ನಿಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗಿರುತ್ತೆ. ಹಾಗೆ ನಾವು ದಿನದಲ್ಲಿ ಇನ್ನು ತಡ ಯಾಕೆ, ವ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ. ಎಲ್ಲರೂ ಬನ್ನಿ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತಿಂಡಿ ಆಯಿತಾ? ಆಷಾಢ ಶುಕ್ರವಾರ ಇವತ್ತು ಇಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಿಂಬೆಹಣ್ಣಿನ ದೀಪ ಹಚ್ಚಿ ಬರೋಣ ಅಂತ ಹೇಳ್ಬಿಟ್ಟು ಮಾರಿಗುಡಿಗೆ ಹೋಗ್ತಾ ಇದ್ದೀನಿ. ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಮಾರಿಕಾಂಬ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಹಾಗೆಯೇ ಫ್ರೆಂಡ್ಸ್, ಆಷಾಢ ಶುಕ್ರವಾರದ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಮಾರಿಕಾಂಬ ದೇವಸ್ಥಾನಕ್ಕೆ ಲಿಂಬೆಹಣ್ಣಿನ ದೀಪನ ಹಚ್ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೆ. ಲಿಂಬೆಹಣ್ಣಿನ ದೀಪನ ತುಂಬ ಒಳ್ಳೆಯದು ಫ್ರೆಂಡ್ಸ್. ನೀವು ಶ್ರಾವಣದಲ್ಲಿ, ಆಷಾಢದಲ್ಲಿ ಅಥವಾ ನಿಮಗೆ ಶುಕ್ರವಾರ ರಾಹುಕಾಲದಲ್ಲಿ ನಾವು ಈ ರೀತಿ ಲಿಂಬೆಹಣ್ಣಿನ ದೀಪನ ಅಮ್ಮನವ್ರ ದೇವಸ್ಥಾನಕ್ಕೆ ಹಚ್ಚೋದ್ರಿಂದ ನಮ್ಮ ಮನಸ್ಸಲ್ಲಿ ಏನೇ ಕೋರಿಕೆ ಇದ್ದರೂ ಅಥವಾ ನಮ್ಮ ಮನೆಯಲ್ಲಿ ಶುಭ ಸಮಾಚಾರಗಳು ನಡೀತಿಲ್ಲ ಅಂತಂದರೆ ಈ ರೀತಿ ಲಿಂಬೆಹಣ್ಣಿನ ದೀಪನ ನಾವು ಅಂದ್ಕೊಂಡು ಹಚ್ಚಿದ್ರೆ ನಿಜವಾಗ್ಲೂ ನೆರವೇರುತ್ತೆ. ನನಗಂತೂ ಅದು ಎಷ್ಟೋ ಸಲ ನಿಜ ಆಗಿದೆ. ಹಾಗೆ ಈಗೂ ಅಷ್ಟೇ, ನಾನು ಆಷಾಢ ಹಾಗೆ ಶ್ರಾವಣ ಹೋದ ಶುಕ್ರವಾರ ಮಿಸ್ ಆಗಿಬಿಡ್ತು, ತಂಗಿ ಡೆಲಿವರಿ ಆಗಿತ್ತು. ಈ ಶುಕ್ರವಾರ ನಾನು ಆಷಾಢ ಶುಕ್ರವಾರ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಮಾರಿಕಾಂಬ ದೇವಸ್ಥಾನಕ್ಕೆ ಬಂದೆ. ನೋಡಿ, ಇಲ್ಲೊಂದು ಪುಟ್ಟ ಮಗು ಎಷ್ಟು ನಿಷ್ಕಲ್ಮಶ ಮನಸ್ಸಿಂದ ಭಕ್ತಿ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಯಿತು. ದೇವರಿಗೆ ಅಡ್ಡ ಬೀಳೋದಂತೆ. ಹಾಗೆ ನನಗೆ ಎಷ್ಟು ಖುಷಿಯಾಗಿರ್ಬೇಕಾದ್ರೆ ಆ ಅಮ್ಮಂಗೆ ಎಷ್ಟು ಖುಷಿಯಾಗಿರಬೇಕು ಈ ಮುಗ್ಧ ಮಗುವಿನ ಒಂದು ಭಕ್ತಿ ನೋಡಿ. ಹಾಗೆಯೇ ನೋಡಿ ಮಾರಿಕಾಂಬ ದೇವಸ್ಥಾನ ಫ್ರೆಂಡ್ಸ್, ಶುಕ್ರವಾರ, ಆಷಾಢ ಶುಕ್ರವಾರ ವಿಶೇಷವಾದ ಪೂಜೆ ಇರುತ್ತೆ. ಹಾಗೆ ನಾನು ಲಿಂಬೆಹಣ್ಣಿನ ದೀಪನ ಹಚ್ಚಿಟ್ಟಿದ್ದೀನಿ ನೋಡಿ ದೇವಸ್ಥಾನದ ಮುಂದೆ. ನಾನು ಹೋಗಿ ಹಚ್ಚಿದ್ರ ಮೇಲೆ ತುಂಬ ಜನ ಬಂದರು, ಒಂದು 2-3 ಜನ ಬಂದರು ಲಿಂಬೆಹಣ್ಣಿನ ದೀಪ ಹಚ್ಚೋಕ್ಕೆ. ಯಾಕಂದರೆ ಅದು ರಾಹುಕಾಲದ ಟೈಮಲ್ಲಿ ಹಚ್ಚೋದು. ಬೆಳಗ್ಗೆ ಶುಕ್ರವಾರ 10:30 12:30 ತನಕ ರಾಹುಕಾಲ ಟೈಮ್ ಇರುತ್ತೆ. ಆ ಟೈಮಲ್ಲಿ ನೀವು ಲಿಂಬೆಹಣ್ಣಿನ ದೀಪ ಹಚ್ಚಿದ್ರೆ ತುಂಬಾ ಶಕ್ತಿ ದೇವತೆಗೆ ಲಿಂಬೆಹಣ್ಣಿನ ದೀಪ ಹಚ್ಚೋದ್ರಿಂದ ನಿಮ್ಮ ಮನಸ್ಸಿನ ಎಷ್ಟೇ ಕಷ್ಟ ಸಂಕಷ್ಟಗಳಿದ್ರೂ ನೆರವೇರುತ್ತೆ ಅಂತ ಹೇಳ್ಬೋದು. ಅದು ನೀವು ಅಮ್ಮನಲ್ಲಿ ಬೇಡ್ಕೊಂಡು 1 ವಾರ ಅಥವಾ 5 ವಾರ ಅಥವಾ 9 ವಾರನೂ ಹಚ್ಬೋದು. ಈಗ ಆಷಾಢದಿಂದ ಶುರು ಮಾಡಿದ್ರೆ ಶ್ರಾವಣ ಅನ್ನೋಷ್ಟೊತ್ತಿಗೆ ಒಂದು 9 ವಾರ ಸಿಗತ್ತೆ. ಗಣಪತಿ ಹಬ್ಬ, ಗೌರಿ ಹಬ್ಬ ಅನ್ನೋಷ್ಟೊತ್ತಿಗೆ ನೋಡಿ, ರಾಹುಕಾಲ ಸ್ಟಾರ್ಟ್ ಆಗಿ ಮುಗಿಯೋಷ್ಟರಲ್ಲಿ ನೀವು ಹಚ್ಬೋದು. ಆ ಟೈಮಲ್ಲಿ ಆಗಲಿಲ್ಲ ಅಂದರೆ ಶುಕ್ರವಾರ ಎಷ್ಟೊತ್ತಿಗೆ ಬೇಕಾದರೂ ಹಚ್ಬೋದು. ತುಂಬ ಪವರ್ಫುಲ್ ಅಂತಂದರೆ ಶುಕ್ರವಾರ ರಾಹುಕಾಲ ಟೈಮ್ ಆಗಿರುತ್ತೆ. ಯಾರಿಗೆಲ್ಲ ರಾಹು ದೋಷ ಇರುತ್ತೋ ಅವರು ಹಚ್ಬೋದು. ಹಾಗೆಯೇ ಕೆಲಸದಲ್ಲಿ ಅಭಿವೃದ್ಧಿ ಆಗುತ್ತೆ, ತುಂಬ ಒಳ್ಳೆಯದಾಗುತ್ತೆ. ನೀವೇನು ಕೇಳ್ಕೊಂಡ್ರೂ ಸಹಿತ ಶಕ್ತಿ ದೇವತೆ ಅಮ್ಮನವರು ನಡೆಸ್ಕೊಟ್ಟೇ ಕೊಡ್ತಾರೆ. ಮಾರಿಗುಡಿಗೆ ಹೋಗಿ ಬಂದೆ. ಲಿಂಬೆಹಣ್ಣಿನ ದೀಪ ಹಚ್ಚಿ ರಾಹುಕಾಲದಲ್ಲಿ ಬಂದೆ. ಎಷ್ಟೊಂದು ಜನ ಹಚ್ಚುತ್ತಾ ಇದ್ರು ಲಿಂಬೆಹಣ್ಣಿನ ದೀಪ. ನಿಮ್ಮೂರಲ್ಲೂ ಇದೇ ರೀತಿ ಶಕ್ತಿ ದೇವತೆ ಇದ್ದರೆ ಶುಕ್ರವಾರ, ಆಷಾಢ, ಶ್ರಾವಣ ಲಿಂಬೆಹಣ್ಣಿನ ದೀಪ ಹಚ್ತೀರಾ ಅಂತ ಕಮೆಂಟ್ ಮಾಡಿ. ಈಗ ತಂಗಿಗೆ ಮೆಂತ್ಯ ಗಂಜಿ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಅಡುಗೆ ಎಲ್ಲ ಆಗಿದೆ. ಅದು ಮೆಂತ್ಯ ಗಂಜಿ ಒಂದು ಮಾಡಿ ಮತ್ತು ಬಟ್ಟೆ ಹೊಲಿಯೋದಕ್ಕೆ ಕೂರ್ತೀನಿ. ನೋಡಿ, ರೆಡ್ ಸ್ಯಾರಿ, ರೋಸ್ ಕಲರ್ ಸ್ಯಾರಿನ ಹಾಕಿದೆ. ಚೆನ್ನಾಗಿದೆ ಅಲ್ಲ ಸ್ಯಾರಿ? ಎಷ್ಟು ವರ್ಷ ಹಳೆ ಗೊತ್ತಾ ಇದು? ಹಾಗೆಯೇ ತಂಗಿಗೆ ಮೆಂತ್ಯ ಗಂಜಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೆಂತ್ಯ ಗಂಜಿನ ಮಾಡಿ ರೆಡಿ ಮಾಡಿದೆ ಶುಕ್ರವಾರ. ಹಾಗೆಯೇ ಕೊಟ್ಟು ಬರೋಣ ಅಂತ ಹೇಳ್ಬಿಟ್ಟು, ಇನ್ನು ಬಿಸಿ ಬಿಸಿ ಇರುವಾಗಲೇ ಬಾಣಂತಿಗೆ ಕೊಟ್ಟರೆ ಒಳ್ಳೇದಲ್ವಾ, ಹಾಗಾಗಿ ಬಿಸಿ ಬಿಸಿ. ಹಾಯ್ ಫ್ರೆಂಡ್ಸ್, ಇವತ್ತು ಶನಿವಾರದ ಲಾಗು. ಇವತ್ತು ಏಕಾದಶಿ ಇತ್ತು, ಪೂಜೆ ಎಲ್ಲ ಮುಗಿಸಿ ಇವಾಗ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಚೇಂಜಸ್ ಮಾಡಿದೆ. ಅಂದರೆ ನಮ್ಮ ಬಟ್ಟೆ ಸೇಲಿಂಗ್ ಕೌಂಟ್ರು ಅನ್ಬೋದು.
ಈ ಟೇಬಲ್ ಮೇಲೆ ಫುಲ್ ಅಂದರೆ ಕಾಣಿಸಿದೆ, ಬ್ಯಾಕ್ ಕ್ಯಾಮ್ರಾದ ತೋರಿಸ್ತೀನಿ. ನಿನ್ನೆ ಶುಕ್ರವಾರದ ಲಾಗು ಮತ್ತು ಇವತ್ತಿನ ಶನಿವಾರದ ಲಾಗು ಇವತ್ತು ವಿಡಿಯೋದಲ್ಲಿ ಇರುತ್ತೆ. ಏನು ಚೇಂಜಸ್ ಮಾಡಿದೆ ಬಟ್ಟೆ ಸೇಲ್ ಮಾಡೋದಕ್ಕೆ ಅಂತೇಳ್ಬಿಟ್ಟು ತೋರಿಸ್ತೀನಿ. ಮನೇಲೇ ಏನಾದರೂ ಮಾಡಬೇಕಲ್ಲ ಫ್ರೆಂಡ್ಸ್. ಈಗ ಅಂಗಡಿ ಮಾಡಿದ್ರೆ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾರೆ, ಮನೇಲಿ ಟೈಲರಿಂಗ್ ಮಾಡ್ಕೊಂಡು ಬಟ್ಟೆ ಸೇಲ್ ಮಾಡ್ಬೋದಲ್ಲ. ಹಾಗಾಗಿ ಮನೆಯಲ್ಲೇ ನಾನು ಸೇಲ್ ಮಾಡ್ತಾಯಿದ್ದೀನಿ. ಅಂಗಡಿ ಮಾಡಿದ್ರೆ ಅಥವಾ ಅಂಗಡಿಗೆ ಇನ್ವೆಸ್ಟ್ ಮಾಡೋರು, ಸಪೋರ್ಟ್ ಮಾಡೋರು ಎಲ್ಲ ಬೇಕಲ್ವಾ. ಅಷ್ಟೊಂದು ನಮ್ಮ ಕೈಲೂ ಇನ್ವೆಸ್ಟ್ಮೆಂಟ್ ಇರಬೇಕು. ನಾನು ಬ್ಯಾಕ್ ಕ್ಯಾಮ್ರಾದಿಂದ ಏನು ಸೆಟ್ ಮಾಡ್ತೀನಿ ತೋರಿಸ್ತೀನಿ ನೋಡಿ. ಇಲ್ಲಿ ಎಂಟ್ರೆನ್ಸ್ ಆಗ್ತಿದ್ದಂಗೆ ಇಲ್ಲೊಂದು ರ್ಯಾಕ್ ಇಟ್ಟಿದ್ದೀನಿ. ಅಂದರೆ ಸ್ವಲ್ಪ ಕವರಲ್ಲೇ ಕಟ್ಟಿ ಇಟ್ಟಿದ್ದೀನಿ, ಯಾಕಂದರೆ ಅದು ಶಾರ್ಟ್ ಟಾಪು ಮತ್ತು ನೈಟೀಸು ಇವೆಲ್ಲ ಲಾಂಗ್ ಟಾಪ್ಗಳು, ಗ್ರ್ಯಾಂಡ್ ಟಾಪ್ಗಳಿದ್ದಾವೆ. ಕೆಳಗಡೆ ಅದರಲ್ಲಿ ಸ್ಯಾರೀಸ್ ಇದೆ, ಯಾಕಂದರೆ ಮನೆ ಆಗಿರೋದ್ರಿಂದ ಮತ್ತು ಸ್ವಲ್ಪ ಅಷ್ಟು ಓಪನ್, ನಮ್ಮ ಮನೆ ಸ್ವಲ್ಪ ಕಿಟಕಿ ಅದೆಲ್ಲ ಕಮ್ಮಿ ಇದೆ, ಅದರಿಂದ ಬಟ್ಟೆಗಳು ಕೊಳೆ ಆಗುತ್ತೆ ಅಂತ ಸ್ವಲ್ಪ ಪ್ಯಾಕಿಂಗಲ್ಲೇ ಇಟ್ಟಿದ್ದೀನಿ. ಮತ್ತು ನೋಡಿ ಅಲ್ಲೊಂದು ಕವರ್, ಅದರಲ್ಲೂ ಸ್ಯಾರೀಸ್ ಇದೆ. ಯಾರಿಗೆ ಯಾವ ರೇಟಿನ ಸ್ಯಾರೀಸ್ ಬೇಕೋ ಆ ರೇಟಿನ ಸ್ಯಾರಿ ಕೊಡ್ತೀನಿ. ಇದಿಷ್ಟು ಬಟ್ಟೆ ಸ್ಟಿಚ್ ಮಾಡೋದು ಈ ಆಷಾಢದಲ್ಲೆಲ್ಲ ಮುಗಿಸ್ಬೇಕು. ಇಲ್ಲೊಂದು ಟೇಬಲ್ ಇತ್ತು, ಮತ್ತು ಇದ್ರ ಕೆಳಗೆ ಸಹಿತ ಬಟ್ಟೆಗಳಿದ್ದಾವೆ. ಸ್ವಲ್ಪ ಅರ್ಜೆಂಟ್ ಇರೋದು ಮೇಲೆ ಇಟ್ಕೊಂಡಿದ್ದೀನಿ ನೋಡಿ. ಇದು ಈಗ 2-3 ದಿನದಲ್ಲಿ ಹೊಲಿಯೋದು, ಅದು ಸ್ವಲ್ಪ ನಿಧಾನ. ಕೆಳಗೆ ಅಲ್ಲಿ ಇಟ್ಟಿರೋದು ಟೇಬಲ್ ಅಡಿಗೆ ಇಟ್ಟಿರೋದು ಇನ್ನು ಸ್ವಲ್ಪ ನಿಧಾನ. ಹಾಗಾಗಿ ಇಲ್ಲಿ ಕಟ್ಟಿಂಗ್ ಟೇಬಲ್ಲು ಇಟ್ಕೊಂಡಿದ್ದೀನಿ, ಕಟ್ಟಿಂಗ್ ಟೇಬಲು. ಹಾಗೆಯೇ ಇಲ್ಲಿಂದ ಒಂದು ಓವರ್ಲಾಕ್ ಮಿಷನ್ನು. ಹಾಗೆಯೇ ಇದಿಷ್ಟು ಸೇಲ್ ಮಾಡೋ ಬಟ್ಟೆ. ಇನ್ನೊಂದು ಸ್ವಲ್ಪ ಬಟ್ಟೆ ಬರುತ್ತೆ, ಅದಕ್ಕೆಲ್ಲ ಜಾಗ ಬೇಕಿತ್ತಲ್ವ, ಅದಕ್ಕೋಸ್ಕರ ಈ ಥರ ಸೆಟ್ ಮಾಡಿಕೊಂಡೆ. ಇದರಲ್ಲಿ ಫುಲ್ಲು ತೋರಿಸೋ ಬಟ್ಟೆಗಳಿದೆ, ಇದ್ದರೆ ಅಡ್ಡಿಲ್ಲ. ಇದು 2 ರ್ಯಾಕು ಸ್ವಲ್ಪ ಖಾಲಿ ಇದೆ, ಇವತ್ತು ಬಟ್ಟೆ ಬರುತ್ತೆ, ಅದನ್ನು ಫಿಲ್ ಮಾಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ನಮ್ಮ ಪೇಜಲ್ಲೂ ಸಹಿತ ಬಟ್ಟೆಗಳನ್ನು ತಗೊಳ್ಳಿ. ನಮ್ಮಂಥ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೂ ಸಹಿತ ಅನುಕೂಲ ಮಾಡಿಕೊಡಿ ಅಂತ ಹೇಳ್ತೀನಿ. ಒಳ್ಳೊಳ್ಳೆ ಸ್ಯಾರಿ ಇದೆ, ಆದರೆ ಯಾಕೋ ಮನೇಲಿ ಸೇಲ್ ಮಾಡ್ತೀವಿ ಅಥವಾ ಈಗೇನೋ ಗೊತ್ತಿದ್ದವರು ಸೇಲ್ ಮಾಡ್ತಾರಂದರೆ ತಗೊಳ್ಳೋದು ಕಷ್ಟ. ತುಂಬ ಒಳ್ಳೊಳ್ಳೆ ಟಾಪ್ಗಳೆಲ್ಲ ಇದ್ದಾವೆ. ನೋಡೋಣ ಹೇಗೆ ಹೋಗುತ್ತೆ ಅಂಥೇಳಿ. ಇನ್ನೂ ಈಗ ಆಷಾಢ ಅಲ್ವಾ, ಹೋಗುತ್ತಾ ಇದೆ ಅಂತ ತುಂಬ ಏನು ಜನ ಬಂದು ತಗೊಳ್ಳೋ ಥರ ಇಲ್ಲ. ನಿಧಾನದಿಂದ ದಿನಕ್ಕೆ 1-2 ಡ್ರೆಸ್ಸು 1-2 ಸೀರೆ ಹೋಗ್ತಾ ಇದೆ. ಹಾಗೆ ಇಲ್ಲಿ ಹೊರಗಡೆ ನಾನು ಜಾಕ್ ಮಿಷನ್ನು ಸ್ಟಿಚ್ ಮಾಡೋದು ಇಟ್ಕೊಂಡಿದ್ದೀನಿ. ಹಾಗೆ ಇವಾಗ ಬಂದುಬಿಟ್ಟು ಚಪಾತಿ ಮಾಡಿ ತಿಂದು ಮತ್ತೆ ಬಟ್ಟೆ ಹೊಲಿಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿ ಬಟ್ಟೆ ಸೇಲ್ ಮಾಡೋದು, ಸ್ಟಿಚಿಂಗ್ ಮಾಡೋದು ನನ್ನ ಕೆಲಸ ಆಗೋಗುತ್ತೆ. ಏನೂ ಇಲ್ಲ, ದೇವರು ಅಷ್ಟು ಕೊಡ್ತಾನೋ ಅಷ್ಟರಲ್ಲೇ ಖುಷಿಯಿಂದ ನಾವು ಮಾಡ್ಕೊಳ್ತಾ ಹೋಗಬೇಕು. ನಮ್ಗೆ ಇದೇ ಬೇಕು ಅದೇ ಬೇಕು ಅಂದರೆ ಮತ್ತೆ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ಳೋರು ನಾವೇ. ಆದ್ದರಿಂದ ಸಾಲ ಜಾಸ್ತಿ ಮಾಡ್ದೇನೆ ಲಿಮಿಟಾಗಿ ನಾವು ಯಾವ ರೀತಿ ವ್ಯಾಪಾರ ಮಾಡಬೇಕು ಆ ರೀತಿ ಮಾಡಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಯಾಕೆ ರ್ಯಾಕ್ ಚೇಂಜ್ ಮಾಡಿದೆ ಅಂತಂದರೆ ನೋಡಿ, ಇಲ್ಲಿ ಕನ್ನಡಿ ಇದೆಯಲ್ವಾ, ಕನ್ನಡಿ ಎದುರುಗಡೆ ನಾವು ಸೇಲ್ ಮಾಡೋ ಬಟ್ಟೆನ ಇಟ್ಟರೆ ಇದು ಜಾಸ್ತಿ ಇಟ್ಟರೆ ಚೆನ್ನಾಗಿ ಸೇಲ್ ಆಗುತ್ತೆ. ಮತ್ತು ಇದು ಇನ್ನೂ ಡಬಲ್ ಆಗುತ್ತೆ, ನಮಗೆ ಇನ್ನೂ ಬಟ್ಟೆಗಳು ಜಾಸ್ತಿ ತರಿಸ್ತೀವಿ, ಸೇಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕನ್ನಡಿ ಎದುರುಗಡೆ ಇದು ಇಡೋಣ, ಬಟ್ಟೆ ಸೇಲ್ ಮಾಡೋ ರ್ಯಾಕು ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಚಪಾತಿ ಮಾಡಾಯಿತು, ತಿನ್ನಬೇಕು. ಹಾಗೆ ನಮ್ಮ ತಂಗಿಗೆ ಸಾವಿಗೆ ಬಾತ್ ಮಾಡ್ಕೊಂಡು ಕೊಟ್ಟಿರ್ತಾ ಇದ್ದೀನಿ. ಬೆಳಗ್ಗೆ ಇಡ್ಲಿ ಕೊಟ್ಟಿದ್ವಿ, ಈಗ ಸ್ವಲ್ಪ ಹಸಿವಾಗುತ್ತಲ್ಲ ಬಾಣಂತಿ ಎಲ್ಲ, ಅದಕ್ಕೆ ಸಾವಿಗೆ ಬಾತ್ ಕೊಟ್ಬಿಟ್ಟು ಬಂದು ಚಪಾತಿ ತಿಂದು ಮತ್ತೆ ಬಟ್ಟೆ ಹೊಲಿಯೋದು ನಮ್ಮ ನಾರ್ಮಲ್ ಕೆಲಸ. ಬಟ್ಟೆ ಹೊಲಿಯೋದು ಅಂದರೆ ತಂಗಿ ಮತ್ತು ಬಾಣಂತಿ ಇದ್ದಾಳಲ್ಲ, ಈಗ ಬೇಗ ಕುತ್ಕೊಳ್ಳೋಕ್ಕೂ ಆಗೋಲ್ಲ. ಸ್ವಲ್ಪ ಅಂದರೆ ನಾನೇನು ಮಾಡಲ್ಲ, ಅಪ್ಪನ ಮನೆಗೆ ಎಲ್ಲ ಮಾಡ್ತಾರೆ. ಎಲ್ಲಾದರೂ ಒಂದೊಂದು ದಿವಸ ನಾನೇನಾದರೂ ಮಾಡ್ಕೊಂಡೋಗಿ ಕೊಡ್ತೀನಿ. ಈಗ ಚಪಾತಿ ಬಂದು ತಿನ್ನಬೇಕು, ಫಸ್ಟ್ ಕೊಟ್ಟು ಬರ್ತೀನಿ ಬರ್ರಿ. ಇದೀನಿ ಫ್ರೆಂಡ್ಸ್, ಸ್ವಲ್ಪ ದೂರದಲ್ಲಿ ಅಷ್ಟೇ ನಮ್ಮ ಅಮ್ಮನ ಮನೆ. ಇಲ್ಲೇ ಒಂದು 2 ಹೆಜ್ಜೆ ಹೋದರೆ ಎಲ್ಲಿ ಅಂತ ತೋರಿಸ್ತೀನಿ ನೋಡಿ. ಇವಳು ಬರ್ತಾ ಇದ್ದಾಳೆ. ಏನೇ ನಿಂದು ಸ್ಮೆಲ್ ಅಂತಲ್ಲ ತುಪ್ಪದ್ದು, ಅದಕ್ಕೆ ಬರ್ತಾ ಇದ್ದಾಳೆ ನೋಡಿ. ನಾನು ಹಿಂದೆ ಬರ್ತಾಳೆ. ಮನೆಗೆ ಹೋಗೆ ಬಾ ನೋಡಿ, ಬಾ ಅಂದರೆ ಹೋಗಿ ಮನೆಗೆ ಹೋಗಿ ಬರಬೇಡ ಬರಬೇಡ ನೋಡಿ, ಬರ್ತಾ ನೀನು ಬರ್ತೀಯ ವಿಡಿಯೋದಲ್ಲಿ ನೋಡಿ. ಫ್ರೆಂಡ್ಸ್, ನಮ್ಮನೆ ಎದುರುಗಡೆ ದೊಡ್ಡ ಮಿಲ್ಲಿದೆ, ಹೆಂಗೆ ಕಾಣಿಸ್ತಿದೆ ಅಂತ ನೋಡಿ. ಅಡ್ಡ ಬರ್ತಿದೆಯಲ್ಲ, ಇವಳು ನನ್ನ ಜೊತೆಗೆ ಬರ್ತಾ ಇದ್ದಾಳೆ. ಬಾ ಅಂದರೆ ಈಗ ನಾನು ಮನೆ ತನಕನೂ ಬರ್ತಾಳೆ ನೋಡಿ. ಈಗ ನಮ್ಮ ಮನೆಗೆ ಬಂದಾಗ ಬಾಳೆಹಣ್ಣು ತಿಂಡಿ ಎಲ್ಲ ಕೊಡ್ತೀನಲ್ಲ, ಅದಕ್ಕೋಸ್ಕರ ನೋಡಿ ಇಲ್ಲಿ ಬೆಕ್ಕು ಸಮೇತ ನನಗೆ ಕರಿತಾ ಐತಿ. ನೋಡಿ ಕೊಡು ಅಂತ ಇವಳು ಕರಿತಿದ್ದಾಳೆ. ಇದೊಂದು ಫೀಲ್ಡ್ ದಾಟ್ಬಿಟ್ರೆ ನಮ್ಮ ಅಮ್ಮನ ಮನೆ.
ಅಲ್ಲಿ ದೂರದಲ್ಲಿ ತೆಂಗಿನ ಮರ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ನಮ್ಮ ಮನೆ. ಇದೆಲ್ಲ ನಾವು ಆಟ ಆಡಿ ಬೆಳೆದಂತಹ, ಇದು ನಾವು ಓದಿದ್ದು ಸ್ಕೂಲ್ ಫ್ರೆಂಡ್ಸ್. ನಮ್ಮನೆ ಪಕ್ಕನೇ ಇದೆ. ಒಳ್ಳೆ ಬಿಸಿಲು ಬಿಟ್ಟಿದೆ, ಅದಕ್ಕೆ ವಿಡಿಯೋ ಮಾಡ್ಕೊಂತ ಬಂದೆ. ಇದೆಲ್ಲ ನಾವು ಆಡಿ ಬೆಳೆದಂತಹ ಒಂದು ಜಾಗ ಅನ್ಬೋದು. ಮಾರಿಕಮ್ಮ ದೇವಸ್ಥಾನ ಹೆಂಗೆ ಕಾಣಿಸ್ತಿದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದ್ದಾಳೆ ಅಮ್ಮ. ನಮ್ಮಮ್ಮ ಯಾವಾಗಲೂ ಇದೇ ಜಾಗ ನಿಂತ್ಕೊಂಡು ಮಾರಿಕಮ್ಮ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಈ ಕಡೆ ಹೋಗ್ತಾಯಿದ್ರು. ಹಿಂಗೆ ಹೋಗ್ತಾಯಿದ್ರು. ಪೇಟೆಗೆ ಹೋಗೋದಾದ್ರೆ ನಾವು ಇಲ್ಲಿ ಹೋಗ್ಬೇಕು. ನೋಡಿ ನಮ್ಮ ಮನೆ ಬಂತು. ಗೇಟ್ ಮೇಲೆ ಬೆಡ್ಶೀಟ್ ಹೊಣ್ಸಿದಾರಲ್ಲ, ಅದೇ ನಮ್ಮ ಮನೆ. ಹಾಗೇನೆ ಅಮ್ಮನ ಮನೆ ಹತ್ರ ಬಂದೆ. ನಮ್ಮ ಚಿಕ್ಕಮ್ಮ ಮತ್ತು ಅವರ ಅಕ್ಕ ತಂಗಿಯವರೆಲ್ಲರೂ ಸೇರಿ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ರು. ಹಾಗೆಯೇ ಅಪ್ಪ ಇರಲಿಲ್ಲ. ಹಾಗೆ ನಮ್ಮ ಅಪ್ಪನ ತಾಯಿ, ನಮ್ಮ ತಂಗಿ ಡೆಲಿವರಿ ಆಯ್ತಲ್ಲ ಅವತ್ತಿನ ದಿನ, ಹಿಂದಿನ ದಿನ ಅಂದರೆ ಅವಳಿಗೆ 2:15 ಡೆಲಿವರಿ ಆಗಿತ್ತು. ಅವರು 11:30 ರಾತ್ರಿಗೆ ತೀರೋಗಿದ್ರು. ಹಾಗೆ ಇವರಿಗೆ ಸ್ವಲ್ಪ ಸೂತ್ಕ ಬರುತ್ತೆ. ಅಪ್ಪನ ಅಮ್ಮ ಅಲ್ವಾ, ಹಾಗಾಗಿ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ತಾಯಿದ್ರು. ನಮ್ಮ ಆಂಟಿ, ಅಕ್ಕ ತಂಗಿಯವರೆಲ್ಲ ಸೇರಿ. ನಮ್ಮ ತಂಗಿ ಪಾಪು ಒಳಗಡೆ ಸ್ನಾನ ಮಾಡಿಸಿ ಮಲಸಿದ್ರು. ನಾನೇನು ಒಳಗಡೆ ಹೋಗಿಲ್ಲ, ಸಂಜೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಹಾಗಾಗಿ. ಹಾಗೇನೆ ಇದು ನಮ್ಮ ಅಮ್ಮನ ಮನೆ. ಮೊನ್ನೆ ವಿಡಿಯೋದಲ್ಲೂ ನೀವು ನೋಡಿದ್ದೀರಾ. ಹಾಗೆ ಇನ್ನೊಂದ್ಸಲಿ ಬಂದಾಗ ನಮ್ಮ ತಂಗಿ ಪಾಪು ಹಾಗೆ ಅವಳು ಏನು ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ವಿಡಿಯೋ ಹಾಕ್ತೀನಿ. ಈಗ ಸದ್ಯ ನಾನು ಹೊರಗಿಂದನೇ ವಿಡಿಯೋ ಮಾಡಿಕೊಂಡು ಹೊರಗಡೆಯಿಂದನೇ ಬಂದೆ. ಹಾಗೆ ಸ್ವಲ್ಪ ಬಿಸಿಲು ಇತ್ತು, ಬಟ್ಟೆ ಎಲ್ಲ ಒಣಸಕ್ಕೂ ಸಹ ಚೆನ್ನಾಗಿತ್ತು. ನಾನಿನ್ನು ಆಂಜನೇಯ ದೇವಸ್ಥಾನಕ್ಕೆ ಬಂದೆ. ಹಾಗೇನೆ ಸಂಜೆ, ಇದು ಶನಿವಾರ ಸಂಜೆ ಲಾಗು. ನಾವೆಲ್ಲ ಭಜನೆಗೆ ರೆಡಿಯಾಗಿ ಕೂತ್ವಿ. ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದ್ವಿ ಭಜನೆ. 6:30 7:00 ಮುಗಿಸ್ಬಿಡೋಣ ಅಂದ್ಬಿಟ್ಟು ಬೇಗನೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಸರಸ್ವತಿ ಬಂದಿರಲಿಲ್ಲ, ಅವಳಿಗೆ ಸ್ವಲ್ಪ ತಲೆನೋವು ಇತ್ತು ಅಂತ ಹೇಳ್ಬಿಟ್ಟು ಬಂದಿರಲಿಲ್ಲ. ಹಾಗೇನೆ ನಮ್ಮ ಚಿನ್ನು ಡೆಲಿವರಿ ಸಹ ಆಗಿತ್ತು, ಅವಳಿಗೆ ಹೆಣ್ಣು ಪಾಪು ಆಗಿತ್ತು. ಹಾಗೆಯೇ ತುಂಬ ವೀಡಿಯೋಸ್ಗಳಲ್ಲಿ ನಮ್ಮ ಕೋಟೆ ಆಂಜನೇಯ ಸ್ವಾಮಿ ಭಜನೆ, ಹಾಗೆ ಕಾರ್ತಿಕ ವೀಡಿಯೋಸು, ತುಂಬ ವೀಡಿಯೋಸ್ಗಳನ್ನು ಶೇರ್ ಮಾಡಿದ್ದೀನಿ. ಎಷ್ಟು ವೀಡಿಯೋಸ್ ಶೇರ್ ಮಾಡಿದ್ರು ನನಗೆ ಮಾರಿಕಾಂಬಾ ದೇವಸ್ಥಾನ ಆಗಿರ್ಬೋದು, ನಮ್ಮ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ನನಗೆ ಬೇಜಾರು ಅನಿಸೋದಿಲ್ಲ. ಇನ್ನಷ್ಟು ವೀಡಿಯೋಗಳನ್ನು ಹಾಕ್ತಾ ಹೋಗೋಣ ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇರುತ್ತೆ. ಹಾಗೆ ನೋಡ್ತಾ ಇರ್ಬೋದು, ನಮ್ಮೂರಲ್ಲಿ ತುಂಬ ಮಳೆ ಬಂದಿದೆ. ಹೆಚ್ಚು ಕಡಿಮೆ ಈಗ ಒಂದು ತಿಂಗಳಾಯಿತು ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಅಂದರೆ ಪ್ರತಿ ವರ್ಷ ಇರೋ ಅಷ್ಟು ಮಳೆ ಇಲ್ಲ, ಸ್ವಲ್ಪ ಕಡಿಮೆನೇ ಇದೆ ಈ ವರ್ಷ. ನಾವು ಭಜನೆ ಎಲ್ಲ ಮುಗಿಸ್ಬಿಟ್ಟು ಹಾಗೆಯೇ ಪ್ರಸಾದ ಭಟ್ರು ಮಾಡಿದ್ರು, ನನಗೆ ಕೊಡೋದಕ್ಕೆ ಹೇಳಿದ್ರು. ಅಂದರೆ ಯಾರಾದರೂ ಗಂಡು ಮಕ್ಕಳು ಬಂದಿದ್ರೆ ಅವ್ರು ಕೊಡ್ತಾರೆ. ಇವತ್ತು ಅಷ್ಟಾಗಿ ಪ್ರಸಾದ ಕೊಡುವಂಥ ನಮ್ಮ ಕಮಿಟಿ ಅಂದರೆ ಹುಡುಗರು ಯಾರೂ ಬಂದಿರಲಿಲ್ಲ, ತುಂಬ ಮಳೆ ಇದ್ದಿದ್ದರಿಂದ. ನಾವು ಭಜನೆ ಟೀಮ್ ಅವರೆಲ್ಲ ಸೇರಿಕೊಂಡು ಭಜನೆ ಮಾಡಿದ್ವಿ. ಹಾಗೆ ನಾನು ಪ್ರಸಾದ ಕೊಡ್ತಾ ಇದ್ದೆ. ನಾವು ಎಷ್ಟೇ ಮಳೆ ಬರಲಿ ಹೊಳೆ ಬರಲಿ, ನಮ್ಮ ಭಜನೆ ಟೀಮವ್ರು ಮಾತ್ರ ಒಬ್ಬರಲ್ಲ ಒಬ್ಬರು ಬಂದುಬಿಟ್ಟು ಭಜನೆನ ಮಾಡ್ತೀವಿ. ಹಾಗೆಯೇ ಬೇಗನೆ ಮುಗಿಸಿದ್ವಿ. ಯಾಕಂದರೆ ನಮ್ಮ ಊರಿಂದ ಸ್ವಲ್ಪ ಅಂದರೆ ರೈಲ್ವೆ ಟ್ರ್ಯಾಕ್ ದಾಟಿ ಬರಬೇಕಲ್ಲ, ಹೆಣ್ಮಕ್ಳಷ್ಟೇ, ತುಂಬ ಮಳೆ ಬಂದರೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೇಗನೆ ನಾವು ಭಜನೆ ಮುಗಿಸಿದ್ವಿ. ಭಟ್ರು ಕಾಮಿಡಿ ಮಾಡ್ತಾಯಿದ್ರು, ಅಂದರೆ ಮಧು ಭಟ್ರು ಮಗ ಅಮೋದ್ ಭಟ್ರು ಅಂತ ಹೇಳ್ಬಿಟ್ಟು ತುಂಬ ವೀಡಿಯೋಸ್ಗಳಲ್ಲಿ ನೋಡಿದ್ದೀರಾ. ತುಂಬ ಚೆನ್ನಾಗಿ ಪೂಜೆನ ಮಾಡ್ತಾರೆ. ಹಾಗೆಯೇ ನಾನು ತಮಾಷೆ ಮಾಡ್ತಾ ಇದ್ದೆ, ನಿಮ್ಮ ಮದುವೆ ಯಾವಾಗ, ಹುಡುಗಿ ಎಲ್ಲಿದ್ದಾಳೆ ಅಂತ. ಅದಕ್ಕೆ ಭಟ್ರು ತುಂಬ ಕಾಮಿಡಿಯಾಗಿ ನೋಡಿ ನಗಾಡ್ತಾ ಇದ್ದಾರೆ. ನಾನು ಸಿಕ್ಕಾಪಟ್ಟೆ ಕಾಲು ಎಳಿತಿದ್ದೆ. ನಮಗೂ ಹಾಗೆ ಮಾಡ್ತಾರೆ, ಒಂದೊಂದು ಸತಿ ಚಿಕ್ಕ ಚಿಕ್ಕ ವಿಷಯ ಹಿಡ್ಕೊಂಡು ತುಂಬ ತಮಾಷೆ ಮಾಡ್ತಾ ಇರ್ತಾರೆ. ಹಾಗಾಗಿ ಭಟ್ರಿಗೂ ನಾವು ಸಿಕ್ಕಿರೋ ಚಾನ್ಸ್ ಬಿಡಬಾರ್ದು ಅಂತ ಹೇಳ್ಬಿಟ್ಟು ನಾವು ಸಹ ತುಂಬ ತಮಾಷೆ ಮಾಡ್ತಾ ಇರ್ತೀವಿ. ತುಂಬ ಒಳ್ಳೆ ಭಟ್ರು ಅಮೋದ್ ಭಟ್ರು ಅಂತ ಹೇಳ್ಬಿಟ್ಟು. ಹಾಗೆ ನಾನು ಭಜನೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಮ್ಮ ಸಾಗರದಿಂದ ನನಗೆ ಕೊರಿಯರ್ ಪಾರ್ಸಲ್ ಬಂದಿತ್ತು. ಅಂದರೆ ನಾನು ಬೆಂಗಳೂರಿಂದ ಡ್ರೆಸ್ ಆರ್ಡ್ರ್ ಮಾಡಿದ್ದೆ, ಅದು ಕೊರಿಯರ್ ಬಂದಿತ್ತು. ಸಾಗರ ಬಂದುಬಿಟ್ಟು ಸಾಗರದಿಂದ ಅನಂತಪುರ ಬರುತ್ತೆ. ಹಾಗೆಯೇ ಫ್ರೆಂಡ್ಸ್, ನಾನು ಮೊನ್ನೆ ಸ್ಯಾರಿ ಎಲ್ಲ ತಂದಿದ್ನಲ್ವ, ಸ್ವಲ್ಪ ಬಟ್ಟೆ ಸೇಲ್ ಮಾಡಿ ಆ ಬಟ್ಟೆ ದುಡ್ಡನ್ನು ಮತ್ತೆ ನಾನು ಡ್ರೆಸ್ಸನ್ನು ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ ಡ್ರೆಸ್ಗಳು, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಹಾಗೆ ಸ್ವಲ್ಪ ಅಂದರೆ ಒಂದು 800 975 ಈ ರೀತಿ 2 ಸೆಟ್ ಡ್ರೆಸ್ಸು ಇದೆ. ತುಂಬ ಚೆನ್ನಾಗಿದೆ. ಅಂದರೆ ಪ್ಯಾಂಟು ವೇಲು ಟಾಪು, ನೀವು ಬರೀ ಟಾಪ್ ಅಲ್ಲ, ಪ್ಯಾಂಟು ವೇಲು ಟಾಪು 3 ಇರುತ್ತೆ. ಹಾಗೆಯೇ ಫ್ರೆಂಡ್ಸು, ದೊಡ್ಡದಾಗಿ ನಾವು ಇನ್ವೆಸ್ಟ್ ಮಾಡಿರೋದು, ಬೆಳಿಬೇಕು ಅಂದರೆ ಚಿಕ್ಕದ್ರಿಂದಲೇ ದೊಡ್ಡದಾಗೋದಲ್ವ. ಹಾಗೆ ಪ್ಯಾಕಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ಯಾಕಿಂಗ್ ಮಾತ್ರ ಓಪನ್ ಮಾಡೋಕ್ಕೆ ಅಷ್ಟು ಸುಲಭಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ತುಂಬ ದೂರದಿಂದ ಕೊಡೋದಲ್ವ. ನೀವು ಸ್ವಲ್ಪ ಆರ್ಡ್ರ್ ಮಾಡಿ, ಜಾಸ್ತಿ ಆರ್ಡ್ರ್ ಮಾಡಿ, ಪ್ಯಾಕಿಂಗ್ ಅಂತೂ ತುಂಬ ಸಖತ್ತಾಗಿರುತ್ತೆ. ನನಗೆ ಚಿಕ್ಕಪೇಟೆಲೆಲ್ಲ ತುಂಬಾ ಇಷ್ಟ ಆಗಿದ್ದು ಅದೇ. ನಾವು ಅಷ್ಟು ದೂರದಿಂದ ಆರ್ಡ್ರ್ ಮಾಡಿರ್ತೀವಿ, ಪ್ಯಾಕಿಂಗ್ ಮಾತ್ರ ಅವ್ರು ಹೆಂಗೆ ಬೇಕು ಹಂಗೆ ಮಾಡೋದೇ ಇಲ್ಲ. ತುಂಬ ಚೆನ್ನಾಗಿ ಪ್ಯಾಕಿಂಗ್ ಅಂತೂ ಮಾಡಿರ್ತಾರೆ. ತುಂಬ ಖುಷಿಯಾಗುತ್ತೆ. 2 ದಿನ ನಾವು ಆಫೀಸಲ್ಲೇ ಬಿಟ್ಟು
ಬಿಟ್ಟರು ಯಾವುದೇ ಥರ ಇಲಿ ಆಗಲಿ ಏನು ಕಟ್ ಮಾಡದೇ ಇರೋ ಥರ ಪ್ಯಾಕಿಂಗ್ ಮಾಡಿರ್ತಾರೆ. ಅದು ನನಗೆ ತುಂಬ ಖುಷಿ ಆಗುತ್ತೆ. ಹಾಗಾಗಿ ಒಂದು ದಿವಸ ನಾವು ಆಫೀಸಲ್ಲೇ ಬಿಟ್ಟರು ಇಸ್ಕೊಳಕ್ಕಾಗ್ದೇನೋ ಇದ್ರೂ ಸಹ ಏನು ಸೇಫ್ಟಿ ಇಲ್ಲ, ಸೇಫ್ಟಿ ಇದೆ ಮಾತ್ರ. ಯಾಕಂದರೆ ಬೇರೆ ಅಂಗಡಿಗೆ ನಮ್ಮ ಪಾರ್ಸಲ್ ಅವರು ಹಾಕಿ ಹೋದರೂ ಸಹಿತ ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ಳೋ ಅಂಥದ್ದೇ ಬೇಡ, ಅಷ್ಟು ಚೆನ್ನಾಗಿ ಪಾರ್ಸಲ್ಲು ಪ್ಯಾಕಿಂಗ್ ಮಾಡ್ತಾರೆ. ಹಾಗೆಯೇ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ನಾನು ಪ್ರತಿ ಸಲ ಬಟ್ಟೆ ತಂದಾಗಲೂ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ನಾವು ಲಾಗ್ ಮಾಡ್ತಾ ಇರೋದ್ರಿಂದ ನಮ್ಮ ಪ್ರತಿನಿತ್ಯ ನಡೆಯುವಂಥ ದಿನಚರಿನ ಸಹಿತ ನಾವು ಶೇರ್ ಮಾಡ್ತೀವಿ. ಹಾಗೆ ಫ್ರೆಂಡ್ಸ್ ವಿಡಿಯೋನ ಕೊನೆವರೆಗೂ ನೋಡಿ. ನಾವು ದೇವಸ್ಥಾನದಲ್ಲಿ ಭಜನೆ ಮಾಡಿರೋ ಒಂದೇ ಒಂದು ಒಳ್ಳೆ ಭಜನೆನ ಹಾಕಿದ್ದೀನಿ, ಲಾಸ್ಟ್ವರೆಗೂ ಕೇಳಿಬಿಟ್ಟು ಹೇಗಿದೆ ಅಂತ ಹೇಳಿ. ಹಾಗೆಯೇ ನೋಡ್ಬೋದು, ನೀವು ನೋಡ್ತಾ ಇದ್ದೀರಾ ಬೆಳಗ್ಗೆಯಿಂದ ಸಂಜೆವರೆಗೂ, ರಾತ್ರಿ 12 ಗಂಟೆವರೆಗೂ 1 ನಿಮಿಷ ಪುರ್ಸೋತಿಲ್ದಿರೋ ಹಾಗೆ ಕೆಲಸ ಮಾಡ್ತೀನಿ. ಇಷ್ಟು ಕೆಲಸ ಮಾಡಿದ್ರೆ ಮಾತ್ರ ನಾವು ಆರೋಗ್ಯವಾಗಿ ತುಂಬ ಚೆನ್ನಾಗಿರ್ತೀವಿ. ಇಲ್ಲಾಂದರೆ ನಮಗೆ 30 ವರ್ಷ ದಾಟಿದ ಮೇಲೆ ಬೇಡದೇ ಇರೋ ಯೋಚನೆಗಳು, ಬೇಡದೇ ಇರೋ ತಲೆಬಿಸಿಗಳು ಸುಮ್ಮನೆ ಬರ್ತವೆ. ನಾವು ಕೆಲಸದಲ್ಲಿ ಬ್ಯುಸಿಯಾಗಿದ್ವಿ ಅಂದರೆ, ನಮ್ಮ ಕೆಲಸನ ಹೇಗೆ ಗ್ರೋತ್ ಮಾಡಬೇಕು ಅಂತ ಅಂದ್ಕೊಂಡ್ವಿ ಅಂದರೆ ನಾವು ಅರ್ನಿಂಗ್ಸು ಮಾಡ್ತೀವಿ. ಹಾಗೆ ಯಾವುದೇ ಥರ ಟೆನ್ಷನ್ ಆಗುವಂಥ ವಿಚಾರಗಳಿಗೆ ಹೋಗೋದಿಲ್ಲ. ಕೆಲವು ಹೆಣ್ಮಕ್ಳು ಸುಮ್ಮನೆ ಮನೇಲಿ ಇರ್ತಾರೆ. ಮನೆಯವ್ರು ಬಂದ ತಕ್ಷಣ ಅವರಿಗೆ ಸುಮ್ಮನೆ ತಲೆ ತಿಂತಾರೆ. ಆ ರೀತಿ ಆಗೋದಕ್ಕಿಂತ ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿ ಆದರೆ ಎಷ್ಟು ಚೆನ್ನಾಗಿರುತ್ತೆ. ಹಾಗೆಯೇ ನೋಡ್ತಾ ಇರ್ಬೋದು, ನಾನು ಅಷ್ಟೇ ಯಾವಾಗಲೂ 1 ನಿಮಿಷನೂ ಟೈಮ್ ವೇಸ್ಟ್ ಮಾಡಲ್ಲ. ಫುಲ್ ಬ್ಯುಸಿ, ನನಗೆ ಕೆಲಸ ಮಾಡ್ತಾ ಇದ್ರೆ ಅಷ್ಟೇ. ಇಲ್ಲ ಅಂದರೆ ನನಗೆ ಒಂದು ಕಡೆ ಕುತ್ಕೊಳ್ಳೋದು ಅಂದರೆ ನಿಜವಾಗೂ ಆಗಲ್ಲ. ನಾನು ಎಲ್ಲಿಗಾದರೂ ಹೋದರೆ ಒಂದು ಸತಿ ಒಂದು 5 ನಿಮಿಷ ಕುತ್ಕೊಂಡು ಮಾತಾಡೋದೇ ಹೆಚ್ಚು. ಮತ್ತು ನಾನು ನನ್ನ ಕೆಲಸ ಇದೆ ಅಂತ ಬಂದುಬಿಡ್ತೀನಿ. ಹಾಗೆ ನೋಡ್ತಾ ಇರ್ಬೋದು, 2 ಸೆಟ್ ಡ್ರೆಸ್ ತರಿಸಿದ್ದೆ, XXL ಇದು. ತುಂಬ ಚೆನ್ನಾಗಿದೆ. 2 ಡ್ರೆಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಯಾವುದೂ ಡ್ರೆಸ್ಸು ಫೇಲ್ಯೂರ್ ಇಲ್ಲ, ಒಂದಕ್ಕಿಂತ ಒಂದು ಸಖತ್ತಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ಕೊಟ್ಟಿದ್ದಾರೆ ಅಂತೇಳಿ. ಹಾಗೆಯೇ ಫ್ರೆಂಡ್ಸ್ ಕಾರ್ಡ್ ಸೆಟ್ ತರಿಸಿದ್ದೆ. ಇದು ಪ್ಯಾಂಟು ಟಾಪು ಅಷ್ಟೇ. ಈಗ ನಾನು ತೋರಿಸ್ತಾ ಇರೋದು ಪ್ಯಾಂಟು ಟಾಪು ವೇಲು 3 ಇರುವಂಥದ್ದು. ತುಂಬ ಸಖತ್ತಾಗಿದೆ. ನಿಮ್ಗೆ ಏನಾದರೂ ಬೇಕಾದರೆ ವಾಟ್ಸಪ್ ನಂಬರ್ ಇರೋರು ನನಗೆ ಮೆಸೇಜ್ ಮಾಡ್ಬೋದು. ಇನ್ಸ್ಟಾಗೆ ಬಂದು ರೇವತಿ ಜಿ ಅಂತ ಹೇಳ್ಬಿಟ್ಟು ಅಲ್ಲೂ ಸಹ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಡ್ರೆಸ್ಗಳು ಅಷ್ಟೇ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಇಷ್ಟು ಕಡಿಮೆ ರೇಟಿಗೆ 975 ಇಷ್ಟು ಒಳ್ಳೆ ಡ್ರೆಸ್ ಬರುತ್ತೆ ಅಂಥೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ. ಹಾಗೆಯೇ ಇಲ್ಲಿ ನಮ್ಮೂರಲ್ಲೆಲ್ಲ ಹೇಗಂದರೆ ಕ್ವಾಲಿಟಿ ನೋಡೋದಿಲ್ಲ, ಬರೀ ಬಟ್ಟೆ ಕಡಿಮೆಗಿದೆಯಾ ನೋಡ್ತಾರೆ, ತುಂಬ ಕಡಿಮೆ ಕೇಳ್ತಾರೆ. ಆಗ ಬೇಜಾರಾಗುತ್ತೆ. ಜನ ಏನು ಅಂದರೆ ಬಟ್ಟೆ ಕ್ವಾಲಿಟಿ ನೋಡಬೇಕು, ಕ್ವಾಲಿಟಿಗೆ ತಕ್ಕಾಗಿ ರೇಟ್ ಹೇಳ್ತೀವಿ ನಾವು, ಅದನ್ನು ನೋಡೋದಿಲ್ಲ. ಕಡಿಮೆ ಅಷ್ಟೇ. ಕಡಿಮೆದು ಅಂತಾರೆ ಅಕ್ಕಪಕ್ಕದ ಮನೆಯವರು ಅಥವಾ ನಿಮಗೆ ಹತ್ತಿರ ಪರಿಚಯ ಇರೋರಿಗೆ ನಾವೇನಾದ್ರು ಕೊಟ್ಟು ಕಲರ್ ಹೋಯ್ತು ಅಥವಾ ಚೆನ್ನಾಗಿಲ್ಲ ಅಂತಂದರೆ ಒಳ್ಳೆ ಬಟ್ಟೆ ಇಲ್ಲ ಅಂತಲೂ ಹೇಳ್ತಾರೆ. ಕಡಿಮೆದು ಬೇಕು, ಕ್ವಾಲಿಟಿದು ಬೇಕು ಅಂದರೆ ಎಲ್ಲಿ ಸಿಗುತ್ತೆ ಅಲ್ವಾ? ನಮಗೆ ಸ್ವಲ್ಪ ರೇಟ್ ಜಾಸ್ತಿ ಆದರೂ ಅಡ್ಡಿಲ್ಲ, ಒಳ್ಳೆ ಬಟ್ಟೆ ಬೇಕು ಅನ್ನೋರಿಗೆ ಸಿಗತ್ತೆ. ಹಾಗೆ ತುಂಬ ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ ಮತ್ತು ಡ್ರೆಸ್ ಮಾತ್ರ. ಹಾಗೆ ಫ್ರೆಂಡ್ಸ್ ಏನೋ ನಾನು 10,000 ರೂಪಾಯಲ್ಲಿ ಸ್ಟಾರ್ಟ್ ಮಾಡಿದ್ದೆ. 10,000 ರೂಪಾಯಿಂದ ನಾನು ಇಷ್ಟು ಅಮೌಂಟಿಗೆ ಈಗ ಸೇಲ್ ಮಾಡೋ ರೀತಿ ಆಗಿದ್ದೀನಿ. ಹೌದು ಫ್ರೆಂಡ್ಸ್, 10,000 ರೂಪಾಯಿ ಬಟ್ಟೆ ಅಂತ ನಾನು ತಂದು ಸೇಲ್ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೆ ಅಂದರೆ, ನಿಜವಾಗ್ಲೂ ಬಟ್ಟೆ ಸೇಲ್ ಮಾಡೋ ಕೆಲಸ ಅಂದರೆ ಅಷ್ಟು ಸುಲಭದ್ದಲ್ಲ. ಬ್ಲೌಸ್ ಹೊಲಿಯೋದಾದರೂ ಒಂದೊಂದ್ಸರಿ ಬೇಕು ಅನಿಸುತ್ತೆ, ಬಟ್ಟೆ ಸೇಲ್ ಮಾಡೋದು ಬೇಡ ಅನಿಸುತ್ತೆ. ದೂರದಿಂದ ನೋಡೋಕ್ಕೆ ನಮಗೆ ಎಲ್ಲದೂ ಈಸಿ ಅನಿಸುತ್ತೆ, ಆದರೆ ಅದರ ಒಳಗಡೆಯಿಂದ ಮಾಡಿದ್ರೆ ಮಾತ್ರ ಗೊತ್ತು. ಯಾವುದಾದ್ರೂ ಅಷ್ಟೇ. ಈಗ ಬೇರೆಯವರೆಲ್ಲ ಬಟ್ಟೆ ಸೇಲ್ ಮಾಡೋತ್ತಿಗೆ ಇಷ್ಟು ಈಸಿನಾ ಅಂತ ಅನಿಸುತ್ತೆ. ನಿಜವಾಗ್ಲೂ ಅಷ್ಟೇ. 10,000 ರೂಪಾಯಿ ಐಟಮ್ ತಂದಿರ್ತೀರ, 2 ಡ್ರೆಸ್ ಉಳಿದ್ರೆ ಸಾಕು, ನೀವು ಅಷ್ಟೆಲ್ಲ ಕಷ್ಟಪಟ್ಟಿರೋದು ಅದು 2 ಡ್ರೆಸ್ಸಲ್ಲಿ ಉಳಿದ್ಬಿಡುತ್ತೆ. ಹಾಗಾಗಿ ಎಲ್ಲ ಡ್ರೆಸ್ಸನ್ನು ನಾವು ಚುರುಕಾಗಿ ಒಂದು ಚಾಣಕ್ಯತನದಿಂದ ನಾವು ಯಾವ ರೀತಿ ಸೇಲ್ ಮಾಡಬೇಕು ಅನ್ನೋದು ನಮ್ಮ ಮೆಂಟಾಲಿಟಿಗೆ ಬರಬೇಕು. ಹಂಗೆ ಬಂದರೆ ಮಾತ್ರ ಬಟ್ಟೆ ಸೇಲ್ ಮಾಡಿ ಸುಮ್ಮನೆ 50,000 1 ಲಕ್ಷ ಅಂತ ಬಟ್ಟೆಗೆ ಇನ್ವೆಸ್ಟ್ ಮಾಡಿ ಲಾಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮಗೆ ಮಾರುವಂತಹ ಕೆಲವೊಂದು ಐಡಿಯಾಸ್ ಇರಬೇಕು, ಹಾಗೆ ಟೆಕ್ನಿಕ್ ಇರಬೇಕು. ಅಷ್ಟೇ ನೀವು ಗ್ರಾಹಕರಿಗೆ ನೀವು ಮೆಚ್ಚಿಸಬೇಕು. ಆಗಿದ್ರೆ ಮಾತ್ರ ನಿಮ್ಮ ಬಟ್ಟೆ ಸೇಲ್ ಆಗುತ್ತೆ. ಹಾಗೆ ಬಟ್ಟೆ ನಾವು ಇನ್ವೆಸ್ಟ್ ಮಾಡಿರೋದು ಓಕೆ ಆಗುತ್ತೆ. ಹಾಗೆಯೇ ಫ್ರೆಂಡ್ಸ್, ನಾನು ಒಂದು ನಮ್ಮೂರು ಜಾತ್ರೆಗೆ 30,000 ರೂಪಾಯಿ ಸಹಿತ ಡ್ರೆಸ್ಸಿಗೆ ನಾನು ಇನ್ವೆಸ್ಟ್ ಮಾಡಿದ್ದೆ. ಡ್ರೆಸ್ ತಂದಿಟ್ಟು ಒಂದು ಹೆಚ್ಚು ಕಡಿಮೆ ಅಂದರೆ ಒಂದು 6-7 ಬ್ಯಾಗು, ಈಗ ನಾನು ಓಪನ್ ಮಾಡಿದ್ನಲ್ಲ ಈ ಥರದ ಬ್ಯಾಗು, 6-7 ಬ್ಯಾಗು ನಾನು ನಮ್ಮ ಮನೇಲಿ ತಂದಿಟ್ಕೊಂಡಿದ್ದೆ. ಹೆಚ್ಚು ಕಡಿಮೆ ಅಂದರೆ ನಾನು ಎಷ್ಟು ಫೋಟೋಸ್ ಹಾಕಲಿ, ವೀಡಿಯೋಸ್ ಹಾಕಿದ್ರು ಒಂದು 15-20 ದಿವಸ ಯಾವುದೇ ಥರ ನನಗೆ ಡ್ರೆಸ್ ಬೇಕು ಅಂತ ಆರ್ಡರ್ ಆಗಲಿ ಅಥವಾ ಕೇಳೋರು ಯಾರೂ ಗತಿ ಇರಲಿಲ್ಲ. ಒಂದು 15 ದಿವಸ ಹಾಗೆ ಇಟ್ಬಿಟ್ಟಿದ್ದೆ ಡ್ರೆಸ್ಸು. ನಂಗೆ ಗೊತ್ತಿತ್ತು ನಮ್ಮೂರು ಜಾತ್ರೆಯಲ್ಲಿ ವ್ಯಾಪಾರ ಆಗುತ್ತೆ ಅಂತ. ಆದರೂ ಸಹಿತನೂ ನಾನು ವೀಡಿಯೋಸು ಫೋಟೋಸು ಶೇರ್ ಮಾಡ್ತಾನೇ ಇದ್ದೆ. ಆಗ ಒಂದು ದಿವಸ ಒಬ್ಬರು ತೊಗೊಂಡಿದ್ದಷ್ಟೇ, ಮತ್ತು ಎಲ್ಲದೂ ಖಾಲಿ ಆಗಿಬಿಡ್ತು. ಈಗಂತೂ ಇಲ್ಲೇ ಇಲ್ಲ ಆ ಡ್ರೆಸ್ಗಳು. ಹಾಗೆ ಇವಾಗ ತರಿಸಿರೋ ಡ್ರೆಸ್ ಅಂತೂ ನಂಗೆ ತುಂಬ ಇಷ್ಟ ಆಗಿರೋ ಡ್ರೆಸ್ಗಳು. ಹಾಗೆಯೇ ನಾವು ಇಷ್ಟೊಂದು ಇನ್ವೆಸ್ಟ್ ಮಾಡಿರ್ತೀವಿ, ಆದರೆ ರೇಟ್ ಕೇಳೋದು ನೋಡಿದ್ರೆ ಒಬ್ಬೊಬ್ಬರು ತುಂಬಾ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ವ್ಯಾಪಾರ ಅಂದಮೇಲೆ ಮನೇಲಿ ವ್ಯಾಪಾರ ಮಾಡ್ತೀವಿ ಅಂದಮೇಲೆ ನಾವು ಜಾಸ್ತಿ ಲಾಭ ನೋಡೋದಕ್ಕೆ ಬರೋದಿಲ್ಲ.
ಹಾಗೇನೆ ಫ್ರೆಂಡ್ಸ್, ನಾವು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಭಜನೆ ಮಾಡಿ ವಿಡಿಯೋ ಇದೆ, ಯಾರು ಮಿಸ್ ಮಾಡಿ Hare Ram, Ram